ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಚಿನ್ನ ಒಂದು ಅಸೆಟ್ ಇದ್ದ ರೀತಿ. ಅಂದ್ರೆ ಆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಬರೋದಿಲ್ಲ, ಬದಲಾಗಿ ಅದು 1 to double ಆಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ತುಂಬಾ ಜನರು ಚಿನ್ನವನ್ನ ಪರ್ಚೇಸ್ ಮಾಡಬೇಕು, ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಅದನ್ನ ಇಟ್ಕೋಬೇಕು ಅನ್ನೋಂಥ ಆಸೆಯಲ್ಲಿ ಇರ್ತಾರೆ. ಆದ್ರೆ ಚಿನ್ನ ಪ್ರಿಯರಿಗೆ ಈಗ ದಿನೇ ದಿನೇ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಚಿನ್ನದ ರೇಟ್ ಏನಿದೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ, ಬಿಟ್ರೆ ಕಡಿಮೆ ಮಾತ್ರ ಎಲ್ಲೂ ಕೂಡ ಆಗ್ತಿಲ್ಲ. ಸೊ ವಿಶ್ವದಲ್ಲಿ ಹಲವು ರಾಷ್ಟ್ರಗಳಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಅಮೆರಿಕ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಸಾಕು, ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚಿನ್ನದ ಬೆಲೆಯಲ್ಲಿ ದಿಢೀರ್ ಅಂತ ಏರಿಕೆ ಕಂಡೇ ಕಾಣುತ್ತೆ. ಸೊ ಯುದ್ಧದ ವಾತಾವರಣ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಉಕ್ರೇನ್, ರಷ್ಯಾ ಇರಬಹುದು, ಅದ್ರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯುದ್ಧದ ವಾತಾವರಣಗಳು ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗತ್ತೆ ಅನ್ನುವಂಥದ್ದು ತುಂಬಾ ಜನರ ಪ್ರಶ್ನೆ ಆಗಿದೆ. ಬಟ್ ಚಿನ್ನದ ರೇಟ್ ಕಡಿಮೆ ಆಗೋ ಚಾನ್ಸಸ್ ಇಲ್ಲ. ಚಿನ್ನ ಅನ್ನುವಂಥದ್ದು ದಿನೇ ದಿನೇ ಏರಿಕೆ ಆಗ್ತಾನೆ ಇದೆ ಚಿನ್ನದ ಬೆಲೆಯಲ್ಲಿ. ಮೊದಲೆಲ್ಲ ಒಂದು ಕಾಲ ಇತ್ತು, ಏನಪ್ಪಾ ಅಂತಂದ್ರೆ ಚಿನ್ನ ಆಲ್ ಆಫ್ ಅ ಸಡನ್ ಒಂದು ವಾರದಲ್ಲಿ ಏರಿಕೆ ಕಂಡ್ರೆ ಇನ್ನೊಂದು ವಾರದಲ್ಲಿ ದಿಢೀರ್ ಅಂತ ಇಳಿಕೆ ಕಾಣ್ತಾ ಇತ್ತು. ಸೊ ಜನರು ಕೂಡ ಒಂದು ಧೈರ್ಯದಲ್ಲಿದ್ರು, ಅರೆ ಈ ವಾರದಲ್ಲಿ ಏರಿಕೆ ಆದ್ರೆ ಏನಪ್ಪಾ, ಮುಂದಿನ ವಾರದಲ್ಲಿ ಚಿನ್ನ ಕೆಳಗಡೆ ಬರಲೇಬೇಕು ಬೆಲೆ, ಸೊ ಆ ವಾರದಲ್ಲಿ ತಗೊಂಡ್ರೆ ಆಯ್ತಪ್ಪ ಅಂತ ಅನ್ಕೊಂಡು ಒಂದಷ್ಟು ಜನರು ನೆಮ್ಮದಿಗೆ ಆ ವಾತಾವರಣದಲ್ಲಿ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೈಯಲ್ಲಿ ದುಡ್ಡಿದೆ, ಬಟ್ ಇನ್ವೆಸ್ಟ್ ಮಾಡಕ್ ಭಯ. ಏನಪ್ಪಾ ಅಂತಂದ್ರೆ ರೇಟ್ ಜಾಸ್ತಿ ಹೋಗ್ತಾ ಇದೆ. ಒಂದು ಲಕ್ಷಕ್ಕೆ 1 ತೊಲೆ ಚಿನ್ನನೂ ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು ತುಂಬಾ ಜನರ ಮಾತು. ಸೊ ಈಗ ಚಿನ್ನದ ಬೆಲೆ ಈಗ ಯಾವ ರೀತಿ ಇದೆ ಅಂತಂದ್ರೆ ಗಮನಿಸ್ತಾ ಹೋಗ್ಬಹುದು. 24 ಕ್ಯಾರೆಟ್ ಚಿನ್ನದ ಬೆಲೆ 13,855 ರೂಪಾಯಿ ಆಗಿದೆ. ಅಂದ್ರೆ ನಿನ್ನೆಯ ಬೆಲೆ 13,615 ರೂಪಾಯಿ ಆಯ್ತು. ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಸುಮಾರು 240 ರೂಪಾಯಿ 24 ಕ್ಯಾರೆಟ್ ಅಲ್ಲಿ ಏರಿಕೆ ಕಂಡಿದೆ. ಹಾಗೇನೆ 8 ಗ್ರಾಮ್ ಅಂದ್ರೆ 8 ಗ್ರಾಮ್, ಬೇರೆ ಬೇರೆ ಕಡೆಯಲ್ಲಿ 1 ತೊಲ ಅಂದ್ರೆ 8 ಗ್ರಾಮ್ ಅಂತ ಹೇಳ್ತಾರೆ. ಕೆಲವೊಂದು ಭಾಗಗಳಲ್ಲಿ ಸೀಮಿತ ಆಗಿರುತ್ತೆ. 1 ತೊಲ ಅಂದ್ರೆ 8 ಗ್ರಾಮ್, ಇನ್ನೊಂದು ಕಡೆಯಲ್ಲಿ 10 ಗ್ರಾಮ್ ಅಂತಂದ್ರೆ 1 ತೊಲ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ 8 ಗ್ರಾಮಿಗೆ ಎಷ್ಟು ಅಂತಂದ್ರೆ 1,10,840 ರೂಪಾಯಿ ಇವತ್ತಿನ ಬೆಲೆ. ನಿನ್ನೆಯ ಬೆಲೆ ಗಮನಿಸ್ತಾ ಹೋಗ್ಬೋದು 1,08,920 ರೂಪಾಯಿ. ಸೊ ಇಲ್ಲಿ 8 ಗ್ರಾಮ್ ಗಮನಿಸ್ತಾ ಹೋಗ್ಬೋದು 1,10,000 ಚಿಲ್ಲರಿ, 1,08,000 ಚಿಲ್ಲರಿ, ಅದು ಬರೋಬ್ಬರಿ 1,920 ರೂಪಾಯಿ. ನಿನ್ನೆ ಮತ್ತೆ ಇವತ್ತಿಗೆ 8 ಗ್ರಾಮ್ ಪರ್ಚೇಸ್ ಮಾಡೋದ್ರಲ್ಲಿ ಡಿಫ್ರೆನ್ಸ್ ಇರೋದು. 10 ಗ್ರಾಮ್ ಚಿನ್ನದ ಬೆಲೆ ನೋಡ್ತಾ ಹೋಗೋದಾದ್ರೆ 1,38,550 ರೂಪಾಯಿ ಇದ್ರೆ ನಿನ್ನೆಯ ಬೆಲೆ 1,36,150 ರೂಪಾಯಿ ಇದೆ. ಅಂದ್ರೆ ಅಲ್ಲಿ ಬರೋಬ್ಬರಿ 2,400 ರೂಪಾಯಿ ಡಿಫ್ರೆನ್ಸ್ ಇರುವಂತದ್ದು ಗಮನಿಸ್ತಾ ಹೋಗ್ಬೋದು. 100 ಗ್ರಾಮ್ ಚಿನ್ನದ ಬೆಲೆ 13,85,500 ರೂಪಾಯಿ ಇದ್ರೆ ಇವತ್ತು ನಿನ್ನೆಯ ಬೆಲೆ ನೋಡ್ತಾ ಹೋಗ್ಬೋದು 13,61,500 ರೂಪಾಯಿ. ಅಂದ್ರೆ ಬರೋಬ್ಬರಿ 24,000 ರೂಪಾಯಿ ಇಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ನಿನ್ನೆಗೂ ಇವತ್ತಿಗೂ ಇರುವ ಡಿಫರೆನ್ಸ್ ಅಂದ್ರೆ ನಿನ್ನೆಗೆ 13,61,500 ರೂಪಾಯಿ ಇದ್ರೆ ಇವತ್ತಿನ ಬೆಲೆ 13,85,500. ಅಂದ್ರೆ ನೋಡ್ತಾ ಹೋಗ್ಬೋದು 24,000 ರೂಪಾಯಿ. ಅಂದ್ರೆ ಆಲ್ ಆಫ್ ಅ ಸಡನ್ ಇದು ಈ ಒಂದು 3 ದಿನದಲ್ಲಾಗಿರುವಂತಹ ಬೆಳವಣಿಗೆ. ಇದು 3 ದಿನದಲ್ಲಿ ದಿಢೀರ್ ಅಂತ ಚಿನ್ನದ ಬೆಲೆ ಏರಿಕೆ ಕಾಣ್ತಾನೆ ಹೋಗಿದೆ, ಬದಲಾಗಿ ಇಳಿಕೆ ಕಂಡಿಲ್ಲ. ಮತ್ತೆ ತಜ್ಞರ ಪ್ರಕಾರ ಈ ಒಂದು ಚಿನ್ನದ ದರದ ಬೆಲೆ ಏನಿದೆ ಇದು ದಿನೇ ದಿನೇ ಏರಿಕೆ ಆಗ್ತಾನೆ ಹೊರತು ಕಡಿಮೆ ಆಗುವಂತಹ ಚಾನ್ಸಸ್ ಇಲ್ಲ ಅಂತೆ. ಸೊ ಆದಷ್ಟು ಯಾರೆಲ್ಲ ಚಿನ್ನ ತಗೋಬೇಕು ಫ್ಯೂಚರ್ ಅಲ್ಲಿ ಅಂತ ಅನ್ಕೊಂಡಿದ್ದೀರಾ, ಅಥವಾ ಚಿನ್ನದ ಬೆಲೆ ಇಳಿಬಹುದು ಅನ್ನುವಂಥ ಆಸೆಯಲ್ಲಿ ಯಾರು ಕೂಡ ದುಡ್ಡು ಕೈಯಲ್ಲಿ ಇಟ್ಕೊಂಡು ಕೂತಿದ್ದೀರಾ ನೋಡಿ, ಆದಷ್ಟು ಬೇಗ ನೀವು ಚಿನ್ನವನ್ನ ಪರ್ಚೇಸ್ ಮಾಡಿ ಇಟ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಚಿನ್ನದ ಬೆಲೆ ಪದೇ ಪದೇ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಇನ್ನು ಮುಂದೆ ಕೂಡ ಇನ್ನೂ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆಯಂತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.